ಹಾಯ್ ಎವ್ರಿವನ್. ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಕ್ಯಾಲ್ಕುಲೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಆನ್ ಕನ್ಸೈನ್ಮೆಂಟ್. ಪ್ರಾಬ್ಲಮ್ ನಂಬರ್ 8. ಪ್ರಾಬ್ಲಮ್ ಏನಿದೆ ಅಂತ ನೋಡೋಣ. ಮಿಸ್ಟರ್ ನಂದೀಸ್ ಆಫ್ ಮೈಸೂರ್ ಕನ್ಸೈನ್ಡ್ 500 kgs ಆಫ್ ಆಯಿಲ್ ಅಟ್ ₹30 per kg to Mr. Satish. He paid 4,000 as carriage and freight charges. Mr. Satish also paid ₹1,000 towards unloading charges, 2,000 has godown rent and 1,500 has selling expenses. Normal loss due to leakage is 40 kgs of oil in transit. Satish sold 320 kgs of oil at ₹55 per kg and 90 kgs oil of rupees at 60 per kg. Calculate the value of unsold stock. ಈ ಪ್ರಾಬ್ಲಮ್ ಅಲ್ಲಿ ಮಿಸ್ಟರ್ ನಂದೀಶ್ ಅನ್ನೋನು ಕನ್ಸೈನರ್ ಅಂಡ್ ಮಿಸ್ಟರ್ ಸತೀಶ್ ಅನ್ನೋನು ಕನ್ಸೈನಿ. ಸೊ ನಂದೀಶ್ ಅನ್ನೋನು ಮಿಸ್ಟರ್ ಸತೀಶ್ಗೆ ಎಷ್ಟು ಆಯಿಲ್ನ ಸೆಂಡ್ ಮಾಡಿದ್ದಾನೆ ಅಂತಂದರೆ 500 kgs 1 kg 30 rupees ಆ ಥರ ಸೆಂಡ್ ಮಾಡಿದ್ದಾನೆ. ಆ್ಯಂಡ್ ಮಿಸ್ಟರ್ ನಂದೀಶ್ಗೆ ಏನೇನು ಚಾರ್ಜಸ್ ಆಗಿದೆ ಅಂತಂದರೆ ಕ್ಯಾರೇಜ್ ಆ್ಯಂಡ್ ಫ್ರೈಟ್ ಚಾರ್ಜಸ್ ಎಷ್ಟಾಗಿದೆ ಅಂದರೆ 4,000 ಆಗಿದೆ. ಆ್ಯಂಡ್ ಮಿಸ್ಟರ್ ಸತೀಶ್ ಆಲ್ಸೋ ಪೇಯ್ಡ್ 1,000 ಟುವರ್ಡ್ಸ್ ಅನ್ಲೋಡಿಂಗ್ ಚಾರ್ಜಸ್. ಆ್ಯಂಡ್ ಇಲ್ಲಿ 1,000 rupees ಅನ್ಲೋಡಿಂಗ್ ಚಾರ್ಜಸ್ ಆ್ಯಂಡ್ 2,000 has godown rent and 1,500 as selling expenses. ಇಲ್ಲಿ ಗೋಡೌನ್ ರೆಂಟ್ ಆ್ಯಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ನ ನಾವು ಕನ್ಸಿಡರ್ ಮಾಡಲ್ಲ. ಯಾಕಂತ ಅಂದರೆ ಗೋಡೌನ್ ರೆಂಟ್ ಆ್ಯಂಡ್ 1,500 ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇಸ್ ದ ರೆಕರಿಂಗ್ ಎಕ್ಸ್ಪೆನ್ಸಸ್. ನಾವು ಇಲ್ಲಿ ಪ್ರಾಬ್ಲಮ್ನ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ನ ಮಾತ್ರನೇ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಗೋಡೌನ್ ರೆಂಟ್ ಆ್ಯಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ನ ನಾವು ಕನ್ಸಿಡರ್ ಮಾಡಲ್ಲ. ಆ್ಯಂಡ್ ನಾರ್ಮಲ್ ಲಾಸ್ ಡ್ಯೂ ಟು ಲೀಕೇಜ್ ಈಸ್ 40 kgs ಆಫ್ ಆಯಿಲ್. ಅಂದರೆ ನಾರ್ಮಲ್ ಲಾಸ್ ಎಷ್ಟಾಗಿದೆ ಅಂತಂದರೆ 40 kgs ಆಗಿದೆ. 40 kgs of oil in transit. Satish sold 320 kgs of oil ₹55 per kg and 19 kgs of oil at ₹60 per kg. ಈಗ ನಾವು ಇದ್ರ ಮೇಲೆ ಕ್ಯಾಲ್ಕುಲೇಷನ್ ಎಷ್ಟು ಸ್ಟಾಕು ಅನ್ಸೋಲ್ಡ್ ಆಗಿದೆ, ಸೇಲ್ ಆಗಿಲ್ಲ ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಬೇಕು. ಆ್ಯಂಡ್ ಸೊಲ್ಯೂಷನ್ನ ನೋಡೋಣ. ಕ್ಯಾಲ್ಕುಲೇಷನ್ ಆಫ್ ಅನ್ಸೋಲ್ಡ್ ಆರ್ ಕ್ಲೋಸಿಂಗ್ ಸ್ಟಾಕ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಯೂನಿಟ್ಸ್. ಫಸ್ಟ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ಎಷ್ಟು ಗೂಡ್ಸ್ ಕನ್ಸೈನ್ಮೆಂಟಲ್ಲಿ ಸೆಂಡ್ ಆಗಿದೆ ಅಂತಂದರೆ 500 kgs ಆಫ್ ಆಯಿಲ್ ಅಟ್ ₹30 per kg ಅಂತಂದರೆ 500 × 30 ಮಾಡಿದ್ರೆ ಟೋಟಲ್ ಅಮೌಂಟ್ 15,000. ಟೋಟಲ್ ಯೂನಿಟ್ಸ್ 500. ಅಂದರೆ ಮಿಸ್ಟರ್ ನಂದೀಸ್ ಆಫ್ ಮೈಸೂರ್ ಕನ್ಸೈನ್ಡ್ 500 kgs ಆಫ್ ಆಯಿಲ್ ಅಟ್ ₹30 per kg. 500 × 30 ಮಾಡಿದ್ರೆ 15,000. ಎಷ್ಟು ಯೂನಿಟ್ಸ್ ಅಂತ ಅಂದರೆ 500 ಯೂನಿಟ್ಸ್. ಆ್ಯಂಡ್ ಆ್ಯಡ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ಕನ್ಸೈನರ್. ಇಲ್ಲಿ ಫಸ್ಟು ನಾವು ಯಾರು ಗೂಡ್ಸ್ನ ಸೆಂಡ್ ಮಾಡ್ತಾರೆ ಅಂದರೆ ಕನ್ಸೈನರ್ ಎಕ್ಸ್ಪೆನ್ಸಸ್ ಏನೇನಿದೆ ಆ್ಯಡ್ ಮಾಡಬೇಕು. ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ಕನ್ಸೈನರ್ ಕ್ಯಾರೇಜ್ ಆ್ಯಂಡ್ ಫ್ರೈಟ್ ಚಾರ್ಜಸ್ ಎಷ್ಟಿದೆ ಅಂತ ಅಂದರೆ ಈ ಪೇಯ್ಡ್ 4,000 ಹ್ಯಾಸ್ ಕ್ಯಾರೇಜ್ ಆ್ಯಂಡ್ ಫ್ರೈಟ್ ಚಾರ್ಜಸ್. 4,000ನ ಆ್ಯಡ್ ಮಾಡಿದ್ರೆ ಕಾಸ್ಟ್ ಆಫ್ ಗೂಡ್ಸ್ ಇನ್ ಟ್ರಾನ್ಸಿಟ್ ಎಷ್ಟು ಕಾಸ್ಟ್ ಆಫ್ ಗೂಡ್ಸು ಟ್ರಾನ್ಸ್ಪೋರ್ಟೇಷನಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಟೋಟಲ್ 19,000 ಆ್ಯಂಡ್ ಯೂನಿಟ್ಸ್ 500. ಇದರಲ್ಲಿ ಟೋಟಲ್ ಕಾಸ್ಟ್ ಆಫ್ ಗೂಡ್ಸ್ ಇನ್ ಟ್ರಾನ್ಸಿಸ್ಟಲ್ಲಿ ನಾವು ನಾರ್ಮಲ್ ಲಾಸ್ ಆ್ಯಂಡ್ ಅಬ್ನಾರ್ಮಲ್ ಲಾಸ್ನ ಲೆಸ್ ಮಾಡಬೇಕು. ಫಸ್ಟು ನಾರ್ಮಲ್ ಲಾಸ್ನ ನೋಡೋಣ. ನಾರ್ಮಲ್ ಲಾಸ್ ಇನ್ ಟ್ರಾನ್ಸಿಸ್ಟ್ ಎಷ್ಟಿದೆ ಅಂತಂದರೆ 40. ಸೊ ಇಲ್ಲಿ ಕೊಟ್ಟಿದ್ದಾರೆ ನಾರ್ಮಲ್ ಲಾಸ್ ಡ್ಯೂ ಟು ಲೀಕೇಜ್ ಈಸ್ 40 kgs ಅಂತ. ಅಂದರೆ ಆಯಿಲ್ ಲೀಕೇಜ್ ಆಗಿ 40 kgs ಲಾಸ್ ಆಗಿದೆ, ಅದು ನಾರ್ಮಲ್ ಲಾಸ್ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ನಾರ್ಮಲ್ ಲಾಸ್ ಎಷ್ಟಿದೆ ಅಂತಂದರೆ ಯೂನಿಟ್ಸಲ್ಲಿ 40 kg. ಇಲ್ಲಿ ಅಮೌಂಟ್ ಇಲ್ಲ. ಸೊ ಅಬ್ನಾರ್ಮಲ್ಗೆ ಮಾತ್ರನೇ ನಾವು ಅಮೌಂಟ್ನ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಅಬ್ನಾರ್ಮಲ್ ಲಾಸ್ ಇನ್ ಟ್ರಾನ್ಸಿಸ್ಟ್ ಅಮೌಂಟು ಇಲ್ಲ, ಯೂನಿಟ್ ಇಲ್ಲ, ಹಾಗಾಗಿ ನಿಲ್. ಅದಾದಮೇಲೆ ನೆಕ್ಸ್ಟು ಕಾಸ್ಟ್ ಆಫ್ ಗೂಡ್ಸ್ ರಿಸೀವ್ಡ್ ಬೈ ಕನ್ಸೈನಿ. ಸೊ ಕನ್ಸೈನ್ಮೆಂಟಿಂದ ಕನ್ಸೈನಿಗೆ ಎಷ್ಟು ಗೂಡ್ಸ್ನ ಸೆಂಡ್ ಮಾಡಿದ್ದಾನೆ ಅಂದರೆ ಇಲ್ಲಿ ಕನ್ಸೈನಿ ಎಷ್ಟು ಗೂಡ್ಸ್ನ ರಿಸೀವ್ ಮಾಡ್ಕೊಂಡಿದ್ದಾನೆ ಅಂದರೆ ಟೋಟಲ್ 19,000 ಆ್ಯಂಡ್ ಯೂನಿಟ್ಸ್ ಎಷ್ಟಿದೆ ಅಂತ ಅಂದರೆ 460. ಅಂದರೆ ಟೋಟಲ್ ಅಮೌಂಟ್ 90,000 ಆ್ಯಂಡ್ ಯೂನಿಟ್ಸ್ 460 ಅಷ್ಟು ಇದೆ. ಅದಾದಮೇಲೆ ನೆಕ್ಸ್ಟು ನಾವು ಈಗ ಇದಕ್ಕೆ ನಾವು ಕನ್ಸೈನಿ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡಬೇಕು. ಆ್ಯಡ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ಕನ್ಸೈನಿ. ಸೊ ಕನ್ಸೈನಿಗೆ ಇಲ್ಲಿ ಎಷ್ಟು ಅಂತಂದರೆ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಮಾತ್ರನೇ ಆ್ಯಡ್ ಮಾಡಬೇಕು. ಇಲ್ಲಿ ಏನೇನು ಎಕ್ಸ್ಪೆನ್ಸಸ್ ಆಗಿದೆ ಅಂತ ಅಂದರೆ ಫಸ್ಟು 1,000 ಟುವರ್ಡ್ಸ್ ಅನ್ಲೋಡಿಂಗ್ ಚಾರ್ಜಸ್, ಇದು ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್. ಆ್ಯಂಡ್ ನಾರ್ಮಲ್ ಸೊ ಗೋಡೌನ್ ರೆಂಟ್ ಆ್ಯಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ದಿಸ್ ಈಸ್ ಯಾವುದಂತ ಅಂದರೆ ರೆಕರಿಂಗ್ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಹಾಗಾಗಿ ಇವೆರಡನ್ನೂ ಕೂಡ ನಾವು ಕನ್ಸಿಡರ್ ಮಾಡಲ್ಲ. ಸೊ ಹಾಗಾಗಿ ನಾವು ಅನ್ಲೋಡಿಂಗ್ ಚಾರ್ಜಸ್ ಎಷ್ಟಿದೆ ಅಂತಂದರೆ 1,000 rupees ಆ್ಯಡ್ ಮಾಡಿದ್ರೆ ಟೋಟಲ್ 19,000 + 1,000 20,000 ಆ್ಯಂಡ್ ಯೂನಿಟ್ ಇಲ್ಲ ಸೇಮ್ 460 ಆಗುತ್ತೆ.
ಅದಾದಮೇಲೆ ನೆಕ್ಸ್ಟು ಲೆಸ್ ನಾರ್ಮಲ್ ಲಾಸ್ ಇನ್ ಗೋಡನ್ ಆ್ಯಂಡ್ ಅಬ್ನಾರ್ಮಲ್ ಲಾಸ್ ಇನ್ ಗೋಡನ್. ಸೊ ಲಾಸು ಅಂದರೆ ಇಲ್ಲಿ ನಾರ್ಮಲ್ಲು ಮತ್ತು ಅಬ್ನಾರ್ಮಲ್ಲು ಏನಾದರೂ ಲಾಸು ಗೋಡನಲ್ಲಾದರೆ ಅದನ್ನು ಮಾತ್ರನೇ ಲೆಸ್ ಮಾಡಬೇಕು. ಇಲ್ಲಿ ಗೋಡನಲ್ಲಿ ಯಾವುದು ಲಾಸ್ ಆಗಿಲ್ಲ, ನಾರ್ಮಲ್ ಇಲ್ಲ, ಅಬ್ನಾರ್ಮಲ್ ಇಲ್ಲ, ಹಾಗಾಗಿ ನಿಲ್ ಅಂದರೆ ಏನೂ ಇಲ್ಲ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟು ಗೂಡ್ಸ್ ಅವೈಲೇಬಲ್ ಫಾರ್ ಸೇಲ್. ಸೊ ಇಲ್ಲಿ ಟೋಟಲ್ ಆಗಿ ಸೇಲ್ ಮಾಡೋಕ್ಕೆ ಎಷ್ಟು ಗೂಡ್ಸ್ ಅವೈಲೇಬಲ್ ಇದೆ ಅಂತಂದರೆ ಟೋಟಲ್ 20,000 ಅಮೌಂಟ್ ಆ್ಯಂಡ್ 460 ಯೂನಿಟ್ಸ್. ಆ್ಯಂಡ್ ಇಲ್ಲಿ ಅನ್ಲೋಡಿಂಗ್ ಚಾರ್ಜಸ್ ಅಷ್ಟೇ ತೊಗೊಂಡಿದ್ದೀವಿ. ಅದಾದಮೇಲೆ ಗೋಡೌನ್ ರೆಂಟು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಸೊ ಇದು ಗೋಡೌನ್ ರೆಂಟ್, ನಾಟ್ ಎ ನಾರ್ಮಲ್ ಲಾಸ್ ಇನ್ ಗೋಡೌನ್ ಆ್ಯಂಡ್ ಅಬ್ನಾರ್ಮಲ್ ಲಾಸ್ ಇನ್ ಎ ಗೋಡೌನ್. ಇದು ಗೋಡೌನ್ ರೆಂಟ್ ಆಗಿರೋದ್ರಿಂದ ರಿಕರಿಂಗ್ ಎಕ್ಸ್ಪೆನ್ಸಸ್ ಆಗುತ್ತೆ, ಇದು ಕನ್ಸಿಡರ್ ಮಾಡಲ್ಲ. ಆ್ಯಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆಲ್ಸೋ ರಿಕರಿಂಗ್ ಎಕ್ಸ್ಪೆನ್ಸಸ್. ಅದಾದಮೇಲೆ ನೆಕ್ಸ್ಟು ಗೂಡ್ಸ್ ಅವೈಲೇಬಲ್ ಫಾರ್ ಸೇಲ್ ಎಷ್ಟು ಬರುತ್ತೆ ಅಂದರೆ 20,000 ಆ್ಯಂಡ್ 460. ಇದರಲ್ಲಿ ಟೋಟಲ್ ಸೇಲ್ಸ್ನ ನಾವು ಲೆಸ್ ಮಾಡಬೇಕು. ಸೇಲ್ಸ್ ಎಷ್ಟಾಗಿದೆ ಅಂತಂದರೆ ಟೋಟಲ್ 320 kgs ಪ್ಲಸ್ 19 kgs ಅಂದರೆ 320 kgs ಆಫ್ ಆಯಿಲ್ ಅಟ್ ₹55 per kg ಆ್ಯಂಡ್ 19 kgs ಆಫ್ ಆಯಿಲ್ ಅಟ್ ₹60 per kg. 320 ಪ್ಲಸ್ 19 ಟೋಟಲ್ ಮಾಡಿದ್ರೆ ನಮಗೆ ಎಷ್ಟು ಯೂನಿಟ್ ಸೇಲ್ ಆಗಿದೆ ಅಂದರೆ 339 ಯೂನಿಟ್ ಸೇಲ್ ಆಗಿದೆ. ಸೊ ಗೂಡ್ಸ್ ಅವೈಲೇಬಲ್ ಫಾರ್ ಸೇಲ್, ಎಷ್ಟು ಗೂಡ್ಸ್ ಸೇಲ್ ಮಾಡೋಕ್ಕೆ ಅವೈಲೇಬಲ್ ಇದೆ, ಅದರಲ್ಲಿ ಟೋಟಲ್ ಸೇಲ್ಸ್ ಎಷ್ಟಾಗಿದೆ. ಸೊ ಲೆಸ್ ಸೇಲ್ಸ್ನ ಮಾಡಿದ್ರೆ ನಮಗೆ ಟೋಟಲ್ ಎಷ್ಟು ಸೇಲ್ಸ್ ಸಿಗುತ್ತೆ ಅಂದರೆ 339 ಸಿಗುತ್ತೆ. ಇದರಲ್ಲಿ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಅಂತ ಅಂದರೆ ಸೊ 460ನಲ್ಲಿ 339 ಲೆಸ್ ಮಾಡಿದ್ರೆ ನಮಗೆ ಎಷ್ಟು ಯೂನಿಟ್ಸ್ ಅಂತ ಅಂದರೆ 121 ಯೂನಿಟ್ಸು ಅನ್ಸೋಲ್ಡ್ ಆಗಿದೆ, ಅಂದರೆ ಸೇಲ್ ಆಗಿಲ್ಲ. ಇದಕ್ಕೆ ನಾವು ಈ ಅನ್ಸೋಲ್ಡ್ ಸ್ಟಾಕ್ಗೆ ವ್ಯಾಲ್ಯೂ ಎಷ್ಟು ಅಂತ ಕ್ಯಾಲ್ಕುಲೇಷನ್ ಮಾಡಬೇಕು. ಈ 5261 ಹೇಗೆ ಅಂತ ಕ್ಯಾಲ್ಕುಲೇಷನ್ ಮಾಡಬೇಕು. ಅದಕ್ಕೆ ಒಂದು ಫಾರ್ಮುಲಾ ಇದೆ, ವರ್ಕಿಂಗ್ ನೋಟ್ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್. ಈ 121 ಯೂನಿಟ್ಸ್ನ ವ್ಯಾಲ್ಯೂ ಏನು ಅಂತ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಫಾರ್ಮುಲಾ ಇದೆ. ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಈಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ಗೂಡ್ಸ್ ಅವೈಲೇಬಲ್ ಫಾರ್ ಸೇಲ್ ಇಂಟು ಕ್ಲೋಸಿಂಗ್ ಸ್ಟಾಕ್ ಯೂನಿಟ್ ಡಿವೈಡೆಡ್ ಬೈ ಗೂಡ್ಸ್ ಅವೈಲೇಬಲ್ ಫಾರ್ ಸೇಲ್ ಯೂನಿಟ್. ಸೊ ಇಲ್ಲಿ ವ್ಯಾಲ್ಯೂ ಆಫ್ ಗೂಡ್ಸ್ ಅವೈಲೇಬಲ್ ಫಾರ್ ಸೇಲ್ ಎಷ್ಟು ಅಂತ ಅಂದರೆ 20,000 ಅಂದರೆ 20,000 ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್ ಯೂನಿಟ್ ಎಷ್ಟಿದೆ ಅಂತಂದರೆ 121 ಇದೆ, 121 ಆ್ಯಂಡ್ ಗೂಡ್ಸ್ ಅವೈಲೇಬಲ್ ಫಾರ್ ಸೇಲ್ ಯೂನಿಟ್ ಎಷ್ಟಿದೆ ಟೋಟಲ್ ಅಂತಂದರೆ 460. 20,000 ಇಂಟು 121 ಡಿವೈಡೆಡ್ ಬೈ 460 ಮಾಡಿದ್ರೆ ಟೋಟಲ್ ಕ್ಯಾಲ್ಕುಲೇಷನ್ ಆಫ್ ದ ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದರೆ 5261 ಈಸ್ ದ ಆನ್ಸರ್. ಈ ರೀತಿ ನಾವು ಕ್ಯಾಲ್ಕುಲೇಷನ್ ಆಫ್ ಅನ್ಸೋಲ್ಡ್ ಅಥವಾ ಕ್ಲೋಸಿಂಗ್ ಸ್ಟಾಕ್ ಯೂನಿಟ್ಸ್ ಮತ್ತು ವ್ಯಾಲ್ಯೂನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಈ ಥರ ಪ್ರಾಬ್ಲಮ್ನ ಎಕ್ಸಾಮಲ್ಲಿ 4 ಮಾರ್ಕ್ಸ್ ಕೇಳ್ತಾರೆ. ಸ್ವಲ್ಪ ಪ್ರಾಬ್ಲಮ್ ಲೆಂತಿ ಆಗಿತ್ತು, ನಾರ್ಮಲ್ ಲಾಸು ಅಬ್ನಾರ್ಮಲ್ ಲಾಸು ಎಲ್ಲ ಇನ್ಕ್ಲೂಡ್ ಆಗಿದೆ ಅಂತಂದರೆ 12 ಮಾರ್ಕ್ಸ್ಗೂ ಕೂಡ ಕೇಳ್ತಾರೆ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ಎವ್ರಿ ಒನ್.